ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೊನೆಗೂ ಇವತ್ತು ಚಿನ್ನದ ಬೆಲೆ ಇಳಿಕೆ ಆಗಿದೆ. ಮೊನ್ನೆ ಅಂತೂ ಕಳೆದ ಒಂದ್ 2 ದಿನದಿಂದ ಚಿನ್ನದ ಬೆಲೆ ಹೆಂಗೆ ಏರಿಕೆ ಆಯ್ತು ಅಂತ ಅಂದ್ರೆ ಇವತ್ತು ಕೊನೆಗೂ ಇಳಿಕೆ ಆಗಿದೆ. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಚಿನ್ನಕ್ಕಿಂತ ಮೊದಲು ಇವತ್ತು ಬೆಳ್ಳಿ ದರ ನೋಡೋಣ. ಬಿಕಾಸ್ ನಿನ್ನೆ ನೋಡಿದ್ರಲ್ಲ ನೀವು, 199 ರೂಪಾಯಿ ಆಗಿತ್ತು 1 ಗ್ರಾಮಿನ ಬೆಳ್ಳಿ. ಹಾಗಾದ್ರೆ ಇವತ್ತು ಎಷ್ಟಾಗಿದೆ ಅಂತ ಕೇಳಿದ್ರೆ, ನಾನು ನಿನ್ನೆ ಹೇಳ್ದೆ ನಿಮಗೆ ಇನ್ನು 2 ದಿನದಲ್ಲಿ ನನ್ನ ಪ್ರಕಾರ 200 ರೂಪಾಯಿ ದಾಟುತ್ತೆ ಅಂತ. 2 ದಿನನೂ ಬೇಡವಾಗಿತ್ತು, ಒಂದೇ ದಿನದಲ್ಲಿ 200 ರೂಪಾಯಿ ದಾಟಿದೆ. 201 ರೂಪೀಸ್ ಇವತ್ತು 1 ಗ್ರಾಮಿನ ಬೆಳ್ಳಿ ಆಗಿದೆ. 201 ರೂಪಾಯಿ ಬೆಳ್ಳಿಯ ದರ ಇವತ್ತು 1 ಗ್ರಾಮ್ಗೆ. 2,01,000 ರೂಪಾಯಿ 1 kg ಬೆಳ್ಳಿ ದರ ಆಗುತ್ತೆ. GST ಮೇಕಿಂಗ್ ವೇಸ್ಟೇಜ್ ನ ನೀವು ಆಡ್ ಆನ್ ಮಾಡ್ಕೊಂಡ್ರೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಸೊ ಬೆಳ್ಳಿಯ ದರ ಇವತ್ತು ನಿನ್ನೆಗೂ 2 ರೂಪಾಯಿ ಬೆಲೆ ಏರಿಕೆ ಆಗಿದೆ. ದಿಢೀರಂತ 199 ರೂಪೀಸ್ ಅಲ್ಲಿ ಇತ್ತು. ನಾನು ನಿನ್ನೆ ಲಿಟ್ರಲಿ ನಾನು ಫಾಲೋ ಮಾಡಿರೋರು ಗೊತ್ತಿರುತ್ತೆ, 199 ರೂಪೀಸ್ ಅಲ್ಲಿ ಇತ್ತು. ಇವತ್ತು 2 ಲಕ್ಷ ದಾಟೇ ಬಿಡ್ತು ಬೆಳ್ಳಿಯ ದರ. ಸೊ ಇವಾಗ ಕ್ಯೂರಿಯಾಸಿಟಿ ಹೆಂಗಾಗಿದೆ ಅಂದ್ರೆ, ಚಿನ್ನಕ್ಕಿಂತ ಬೆಳ್ಳಿ ದರದಲ್ಲಿ ಯಾಕೆ ಇಷ್ಟೊಂದು ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಅಫ್ಕೋರ್ಸ್ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ, ಬಟ್ ಸ್ವಲ್ಪ ಮಟ್ಟದಲ್ಲಿ ಅಷ್ಟೇನೆ. ಸೊ ಚಿನ್ನದ ಬೆಲೆ ನೋಡ್ಬಿಡೋಣ. 1 ಗ್ರಾಮ್ಗೆ ಇವತ್ತು 24 ಕ್ಯಾರೆಟ್ ಚಿನ್ನ 13,020 ರೂಪಾಯಿ ಇದೆ. ನೆನೆ 13,031 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,30,200 ರೂಪಾಯಿ ಆಗುತ್ತೆ. ನೆನೆ 1,30,310 ರೂಪಾಯಿ. ನೆನೆಗೂ ಇವತ್ತಿಗೂ 11 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 110 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ ಅಂತ ಮೇಜರ್ ಏನಿಲ್ಲ, ಬಟ್ 110 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಅಷ್ಟೇನೆ. ಸೊ 22 ಕ್ಯಾರೆಟ್ ಚಿನ್ನ 11,935 ರೂಪಾಯಿ. 12,000 ಹೋಗುತ್ತೆ, ವಾಪಸ್ ಬರುತ್ತೆ. ಸೊ 11,935. ನೆನೆ 11,945. 10 ಗ್ರಾಮಿನ ಚಿನ್ನಕ್ಕೆ 1,19,350 ಆಗುತ್ತೆ. ನೆನೆ 1,19,450 ರೂಪಾಯಿ. ನೆನೆಗೂ ಇವತ್ತಿಗೂ 10 ರೂಪಾಯಿ ಬೆಲೆ ಇಳಿಕೆ. 10 ಗ್ರಾಮಿನ ಚಿನ್ನಕ್ಕೆ 100 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 9,765 ರೂಪಾಯಿ 1 ಗ್ರಾಮು. ನೆನೆ 9,773 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 97,650 ಆಗುತ್ತೆ. ನೆನೆ 97,730. ನೆನೆಗೂ ಇವತ್ತಿಗೂ 8 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 80 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಸೊ ಇದು ಮ್ಯಾಕ್ಸಿಮಮ್ ಇವತ್ತು ಹೈಯೆಸ್ಟ್ 24 ಕ್ಯಾರೆಟ್ ಚಿನ್ನದಲ್ಲಿ 11 ರೂಪೀಸ್ ಇಳಿಕೆ ಆಗಿರೋದು. ಬಟ್ ಏನಂದ್ರೆ, ಈಗ ಚಿನ್ನಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಬೆಳ್ಳಿ ಕಡೆ ಹೋಗ್ತಿದೆ ಅಂದ್ರೆ, ಯಾಕಂದ್ರೆ 2 ಲಕ್ಷ ದಾಟ್ಬಿಡ್ತಲ್ಲ. 2 ಲಕ್ಷನೂ ಅಲ್ಲ, 2 ಲಕ್ಷ ದಾಟೇ ಬಿಟ್ಟಿದೆ. ಇವಾಗ ನೀವು ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ್ಯಡ್ ಆನ್ನ ಮಾಡಿಕೊಂಡು ನೀವು ಲೆಕ್ಕಾಚಾರ ಹಾಕೊಂಡ್ರೆ ನಿಮಗೆ ಇದರ ಒಂದು 1/4 ಭಾಗ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮಗೆ 1 ಗ್ರಾಮ್ಗೆ ಇಷ್ಟು ವೇಸ್ಟೇಜು, 2 ಗ್ರಾಮ್ಗೆ ಇಷ್ಟು ವೇಸ್ಟೇಜು ಅಂತ ತಗೊಂತಾರಲ್ಲ, ಅದೆಲ್ಲ ನೀವು ಆ್ಯಡ್ ಆನ್ ಮಾಡ್ಕೊಂಡ್ರೆ ನಿಮಗೇನು ಲಾಭ ಅಂತೂ ಆಗಲ್ಲ. ಬಟ್ ಏನಂದ್ರೆ, ಈ ಟೈಮಲ್ಲಿ ಯಾರಾದ್ರೂ ರೀಸೇಲ್ ಮಾಡಬೇಕು ಅಂತ ಅಂದ್ರೆ, ನಿಮ್ಮ ಹಳೆ ಚಿನ್ನ ಏನಾದ್ರು ಮಾರಿ ಇದು ಮಾಡ್ತೀನಿ ಅಂತಂದ್ರೆ ನಿಮಗೆ ಲಾಭ ಜಾಸ್ತಿ ಇದೆ. ಬಿಕಾಸ್ ಇವಾಗ ಮಾರ್ಕೆಟ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ಸೊ ನೀವು ಮಾರ್ತೀನಿ ಅನ್ನೋ ತರ ಇದ್ರೆ ನಿಮಗೆ ಲಾಭ ಇದೆ, ಬಟ್ ಮಾಡಿಸ್ಕೋತೀನಿ ಅಂತ ಅಂದ್ರೆ ಅಷ್ಟೇ ರಿಸ್ಕ್ ಇದೆ. ಅದರಲ್ಲೂ ಬೆಳ್ಳಿನೂ ಒಂದು, ಇವಾಗ ಯಾರಾದ್ರೂ ಮದ್ವೆಗೆ ಒಂದು ಬೆಳ್ಳಿ ಗಿಫ್ಟ್ ಮಾಡಬೇಕು ಅಂತ ಅಂದ್ರೂ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನೀವು ಮಿನಿಮಮ್ ಅಂದ್ರೂ ಒಂದು 10 ಗ್ರಾಮ್ 15 ಗ್ರಾಮ್ ತೆಗಿಲೇಬೇಕಾ ಬೆಳ್ಳಿನ. ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಅಷ್ಟೊಂದು ಪ್ರೈಸ್ ಜಾಸ್ತಿ ಆಗಿದೆ ಇವಾಗ ಬೆಳ್ಳಿಯ ದರನು. ಸೊ ಗ್ರಾಜುವಲಿ ಚಿನ್ನ ಮತ್ತು ಬೆಳ್ಳಿ ಎರಡೂ ಪ್ರೈಸ್ ಜಾಸ್ತಿ ಆಗ್ತದೆ. ಇವತ್ತು ಏನೋ ಬೆಳ್ಳಿ ದರ ಜಾಸ್ತಿ ಆಗಿ ಚಿನ್ನದ ಬೆಲೆ ಇವತ್ತು ಕಮ್ಮಿ ಆಗಿದೆ ಅಷ್ಟೇನೆ. ಸೊ ಈ ವಾರದಲ್ಲಿ ನಮಗೆ ಅಪ್ ಅಂಡ್ ಡೌನ್ ಗ್ರಾಫ್ನ ತುಂಬಾನೇ ನೋಡಿದೀವಿ. ಇನ್ನು ವೀಕೆಂಡ್ ತನಕನೂ ಇರುತ್ತೆ, ಏನೇನೆಲ್ಲ ಪ್ರೈಸಸ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕ್ರಿಸ್ಮಸ್ ಟೈಮ್ ಬೇರೆ ಬರ್ತಾ ಇರೋದ್ರಿಂದ ಖರೀದಿ ಟೈಮೂ ಜಾಸ್ತಿ ಇರುತ್ತೆ. ಹೊಸ ವರ್ಷಕ್ಕೆ ಖರೀದಿ ಮಾಡೋರು ಜಾಸ್ತಿ ಇರ್ತಾರೆ. ಸೊ ನೋಡೋಣ, ಅಪ್ಡೇಟ್ ನಾ ಕೊಡ್ತಾ ಇರ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.